ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನು ನೋಡಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಒಂದು ಚಿಕ್ಕ ಸಂದೇಶದ ಮುಖಾಂತರ ನಾವು ದೇವರ ವಾಕ್ಯವನ್ನು ಧ್ಯಾನಿಸಿ ನಾವು ಆತ್ಮಿಕ ವಿಷಯದಲ್ಲಿ ಬಲಗೊಳ್ಳೋಣ. ಈ ದಿನದ ಒಂದು ದೇವರ ವಾಕ್ಯದ ಸಂದೇಶದ ಭಾಗ ಏನಂತ ಹೇಳಿದ್ರೆ, ಸರ್ವ ವಿಷಯದಲ್ಲಿ ದೇವರಿಗೆ ಸ್ತೋತ್ರ ಮಾಡಿರಿ. ಎಲ್ಲ ವಿಷಯಗಳಲ್ಲಿ ದೇವರಿಗೆ ನಾವು ಸ್ತೋತ್ರ ಮಾಡಬೇಕು ಅಂತ ಹೇಳಿ ದೇವರ ವಾಕ್ಯ ನಮ್ಗೆ ಹೇಳ್ತೈತೆ. ಒಂದು ವಚನ ಹೀಗೆ ಹೇಳ್ತೈತೆ, ಫಿಲಿಪ್ಪಿ ಪುಸ್ತಕದಲ್ಲಿ 4ನೇ ಅಧ್ಯಾಯ 6ನೇ ವಚನ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನ ತಿಳಿಯಪಡಿಸಿರಿ. ಎಲ್ಲ ವಿಷಯಗಳಲ್ಲಿ ದೇವರಿಗೆ ನಾವು ಸ್ತೋತ್ರ ಮಾಡ್ಬೇಕಂತೇಳಿ ಸತ್ಯವೇದ ಮುಖಾಂತರ ದೇವರು, ನಮ್ಮ ವಾಕ್ಯದ ಮುಖಾಂತರ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಎಲ್ಲ ವಿಷಯದಲ್ಲಿ ಇವತ್ತು ನಾವು ಒಂದೊಂದು ವಿಷಯದಲ್ಲಿ ನಾವು ದೇವರಿಗೆ ಸ್ತೋತ್ರ ಮಾಡುತ್ತೇವೆ. ಒಳ್ಳೆಯದಾದರೆ ನಾವು ಸ್ತೋತ್ರ ಮಾಡುತ್ತೇವೆ, ಆದರೆ ಅದೇ ವಿಷಯದಲ್ಲಿ ಏನಾದರೂ ದುಃಖಗಳು ಸಮಸ್ಯೆಗಳು ಉಂಟಾದರೆ ನಾವು ದೇವರಿಗೆ ಸ್ತೋತ್ರ ಮಾಡದೆ ಗುಣಗುಟ್ಟುತ್ತೇವೆ. ಆದರೆ ಸತ್ಯವೇದ ನಮಗೆ ಹೀಗೆ ಹೇಳ್ತದೆ ಅಂತ ಹೇಳಿದರೆ, ಸರ್ವ ವಿಷಯದಲ್ಲಿ ದೇವರಿಗೆ ಸ್ತೋತ್ರ ಮಾಡ್ರಿ. ಎಲ್ಲ ವಿಷಯಗಳಲ್ಲಿ ದೇವರಿಗೆ ನಾವು ಸ್ತೋತ್ರ ಮಾಡಬೇಕು. ಸತ್ಯವೇದದಲ್ಲಿ ಅನೇಕ ಭಕ್ತರು ಅನೇಕ ವಿಷಯಗಳಲ್ಲಿ ತಮ್ಮ ಜೀವಿತದಲ್ಲಿ ಘಟನೆ ಸಂಭವಿಸಿರುವಾಗ ಅವರು ದೇವರಿಗೆ ಸ್ತೋತ್ರ ಮಾಡಿದರು. ಯೋಬನ ಪುಸ್ತಕ 1ನೇ ಅಧ್ಯಾಯ ಅದರಲ್ಲಿ 21ನೇ ವಚನದಲ್ಲಿ ನೋಡುವ ಪ್ರಕಾರ, ಯೋಬನ ಜೀವನದಲ್ಲಿ ಅನೇಕ ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು ಬರುವಾಗ 1ನೇ ಅಧ್ಯಾಯ 21ನೇ ವಚನದಲ್ಲಿ ಅವನು ಎಲ್ಲವನ್ನ ಕಳ್ಕೊಂಡವನಾಗಿ, ತನ್ನ ಆಸ್ತಿ, ಹಣ, ಸಂಪತ್ತು, ಮಕ್ಕಳು ಅನೇಕವನ್ನು ಕಳ್ಕೊಂಡ್ರು ಸಹ ಅವನು ಹೇಳ್ತಾನೆ ಏನಂತ ಹೇಳಿದರೆ, 1ನೇ ಅಧ್ಯಾಯ 21ನೇ ವಚನ, ಯೋಬನ ಪುಸ್ತಕ, ಏನೂ ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿ ಗತಿಸಿ ಹೋಗುವೆನು, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಬನು ಎಲ್ಲ ವಿಷಯಗಳಲ್ಲಿ ದೇವರಿಗೆ ಸ್ತೋತ್ರ ಮಾಡುವಂಥ ಮನುಷ್ಯನಾಗಿದ್ದನು. ಅವನು ಆಸ್ತಿ ಇದ್ದಾಗ ದೇವರಿಗೆ ಸ್ತೋತ್ರ ಮಾಡಿದಂತ ಇಲ್ಲಿ ಸತ್ಯದಲ್ಲಿ ಬರಲ್ಪಟ್ಟಿದೆ. ಆದರೆ ಅವನ ಆಸ್ತಿಯನ್ನು ಪ್ರತಿದಿನ ಹಿಂದ್ಗಡೆ ಅವನು ಯಾವಾಗ ಅವನ ಆಸ್ತಿ ಅಭಿವೃದ್ಧಿ ಆಗ್ತಾ ಇದ್ದೋ ಅವಾಗಲೂ ಅವನು ದೇವರು ಸ್ತೋತ್ರ ಮಾಡ್ತಿದ್ದನು. ಅವನು ಯಾವಾಗ ತನ್ನ ಆಸ್ತಿಯನ್ನು ಎಲ್ಲವನ್ನ ಕಳ್ಕೊಂಡ್ರು ಸಹ ಅವನು ದೇವರಿಗೆ ಸ್ತೋತ್ರ ಮಾಡಿದನಂತ ದೇವರ ವಾಕ್ಯ ಹೇಳ್ತದೆ. ಮತ್ತು ಇನ್ನೊಬ್ಬ ಭಕ್ತರು, ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಭಕ್ತರಿದ್ದಾರೆ, ಅವರು ಸೆರೆಮನೆಯಲ್ಲಿದ್ದಾರೆ. ಸೆರೆಮನೆಯಲ್ಲಿ ಅವ್ರಿಗೆ ಹಿಂಸೆಗಳು ಆಗಲ್ಪಟ್ಟಿದೆ, ಅವ್ರಿಗೆ ಅವಮಾನವಾಗಿದೆ, ಅವ್ರಿಗೆ ಅನೇಕ ವೇದನೆ ಆಗಿದೆ, ಅವ್ರಿಗೆ ಅನೇಕ ಒಂದು ಸಮಸ್ಯೆ ಉಂಟಾಗುವಾಗಲೂ ಸೆರೆಮನೆಯಲ್ಲಿ ಬೇಡಿಗಳಿಂದ ಅವರು ಕಟ್ಟಲ್ಪಟ್ಟಿದ್ದಾರೆ. ಮಧ್ಯರಾತ್ರಿ ಆಗಿದೆ. ಆ ಸಮಯದಲ್ಲಿ ಪೌಲ ಸೀಲರು, ಸತ್ಯವೇದ ಹೇಳ್ತೈತೆ ಅಪೊಸ್ತಲರ 16ನೇ ಅಧ್ಯಾಯ 25ನೇ ವಚನ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಾ ಇದ್ದರು. ಪೌಲಸ್ ಮತ್ತು ಸೀಲರು ಅಲ್ಲಿ ಸೇವೆಗೆ ಹೋಗಿರುವಾಗ ಅಲ್ಲಿ ಹಿಂಸೆ ಆಗಲ್ಪಟ್ಟಿದೆ, ಅವನ್ನ ಹೊಡೆದಿದ್ದಾರೆ, ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದಾರೆ, ಕೈಕಾಲಿಗೆ ಒಂದು ಸರಪಣಿಗಳು ಕಟ್ಟಲ್ಪಟ್ಟಿದ್ದಾರೆ. ಮಧ್ಯರಾತ್ರಿಯಲ್ಲಿ ಅವ್ರು ಏನು ಮಾಡಬೇಕಿತ್ತು? ಮಲ್ಕೋಬೇಕಿತ್ತು. ಆದರೆ ಆ ಸಮಯದಲ್ಲಿ ಅವ್ರು ಏನು ಮಾಡಿದ್ರೆ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ರು. ಯಾವ ವಿಷಯದಲ್ಲಿ ಸ್ತೋತ್ರ ಮಾಡ್ತಿದ್ರು? ಅಲ್ಲಿ ಸ್ತುತಿಸುವಂಥ ಯಾವುದೇ ಒಂದು ವಿಷಯ ಇತ್ತ, ಅವ್ರಿಗೆ ಅವಮಾನವಾಗಿದೆ, ದುಃಖವಾಗಿದೆ. ಆದರೆ ಅವ್ರಿಗೆ ತನಗಿರುವಂಥ ಆ ಸೆರೆಮನೆಯಲ್ಲಿ, ಆ ನೋವಿನಲ್ಲಿ ಅವರು ತಮ್ಮ ಎಲ್ಲ ವಿಷಯಗಳಲ್ಲಿ ದೇವರಿಗೆ ಅವರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ದೇವಜನರೇ, ಇದನ್ನು ಇವತ್ತು ನೀವು ನೋಡ್ತಿರುವಂಥ, ವೀಕ್ಷಿಸುವಂಥ ಈ ಸಂದೇಶದ ಮುಖಾಂತರ ನಿಮಗೆ ದೇವರು ಹೇಳೋದೇನಂತ ಹೇಳಿದರೆ, ಈಗಿನ ಪರಿಸ್ಥಿತಿ ನಿಮ್ಮ ಜೀವಿತ ಏನೇ ಆಗಿರ್ಬೋದು, ಅದು ಒಳ್ಳೆಯದಾಗಿರ್ಬೋದು ಇಲ್ಲ ಕೆಟ್ಟದಾಗಿರ್ಬೋದು, ದೇವ್ರು ಹೇಳ್ತಾ ಇದ್ದಾರೆ, ಇದಕ್ಕಾಗಿ ನೀವು ದೇವರಿಗೆ ಏನು ಮಾಡ್ರಿ? ಸ್ತೋತ್ರ ಮಾಡ್ರಿ. ಯೋಬನು ಎಲ್ಲವನ್ನ ಕಳ್ಕೊಂಡನು, ದೇವರಿಗೆ ಸ್ತೋತ್ರ ಮಾಡಿದನು. ಪೌಲಸೀರು ಸೆರೆಮನೆಯಲ್ಲಿ ಇದ್ದರೂ ಸಹ ಅವರು ತಮ್ಮ ಅವಮಾನಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿದರು. ಅದರಿಂದ ಫಿಲಿಪ್ಪಿ ಪುಸ್ತಕದಲ್ಲಿ ಹೇಳ್ತೈತೆ, ಸರ್ವ ವಿಷಯದಲ್ಲಿ ದೇವರಿಗೆ ನೀವೇನು ಮಾಡ್ರಿ? ಸ್ತೋತ್ರವನ್ನ ಸಲ್ಲಿಸ್ರಿ ಅಂತ ಹೇಳಿ. ಇವತ್ತು ಅನೇಕ ಸಾರಿ ನಮ್ಮ ಜೀವನದಲ್ಲಿ ಹೋರಾಟಗಳು ಬರುವಾಗ ಈ ವಿಷಯಕ್ಕಾಗಿ ನಾ ಏನು ಮಾಡ್ಬೇಕಂತ ಚಿಂತೆಯಲ್ಲಿರ್ಬೋದು. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. ಸ್ತೋತ್ರ ಮಾಡುವಾಗ ಪರಿಸ್ಥಿತಿಗಳು ಬದಲಾವಣೆ ಆಗ್ತವೆ. ಯೋಬನು ಸ್ತೋತ್ರ ಮಾಡುವಾಗ ಕೊನೆಗೆ ಬರುವಾಗ ಅವನ ಸ್ಥಿತಿ 2ರಷ್ಟು ಆಯಿತು. ಪೌಲರ ಸೀಲರು ಸ್ತೋತ್ರ ಮಾಡುವಾಗ ಸೆರೆಮನೆಯಲ್ಲಿ ಅಕಸ್ಮಾತ್ ಆಗಿ ಮಹಾಭೂಕಂಪವಾಗಿ ಅವ್ರು ಹಾಕಿರುವಂಥ ಬೇಡಿಗಳು ಕಳಚಿ ಬಿದ್ದುವಂಥ ದೇವರ ವಾಕ್ಯವು ಹೇಳ್ತದೆ. ಹಾಗಾಗಿ ನಿಮ್ಮ ಇರುವಂಥ ಪರಿಸ್ಥಿತಿಯಲ್ಲಿ ಅದೇನೋ ಇರ್ಬೋದು, ಅಲ್ಲಿ ಹಾಸಿಗೆಯಲ್ಲಿರ್ಬೋದು, ರೋಗದಲ್ಲಿರ್ಬೋದು, ಸಾಲದಲ್ಲಿರ್ಬೋದು, ಸಮಸ್ಯೆಯಲ್ಲಿರ್ಬೋದು, ಅನೇಕ ಅವಮಾನದಲ್ಲಿರ್ಬೋದು, ಯಾವುದೇ ಗಂಡಾಂತರದಲ್ಲಿರ್ಬೋದು, ಈ ಸಮಯದಲ್ಲಿ ನೀವು ದೇವರಿಗೆ ಸ್ತೋತ್ರ ಮಾಡುವಾಗ ಪರಿಸ್ಥಿತಿಗಳನ್ನು ದೇವರು ಬದಲಾವಣೆ ಮಾಡುವಂಥವನಾಗಿದ್ದಾನೆ. ಹಾಗಾಗಿ ಜನರೇ, ದೇವರ ಮಕ್ಕಳೇ, ಒಂದೊಂದು ಸಾರಿ ಒಂದೊಂದು ಸಮಯಗಳಲ್ಲಿ ಸಮಸ್ಯೆಗಳು ಓಟಾ ಬರುವಾಗ ಈ ವಿಷಯದಲ್ಲಿ ನಾನು ಏನು ಮಾಡಬೇಕು, ದಿಕ್ಕು ಕಾಣ್ತಾ ಇಲ್ಲ, ಏನು ಮಾಡ್ಬೇಕಂತ ಹೇಳುವಂಥ ನಿಮಗೆ ಆಲೋಚನೆ ಇಲ್ಲದೆ ಇರ್ಬೋದು. ಆದರೆ ಬೈಬಲ್ ಮುಖಾಂತರ ಈ ವಚನ ಹೇಳ್ತೈತೆ, ಈಗ ನೀವೇನು ಮಾಡ್ರಿ? ದೇವರಿಗೆ ಸ್ತೋತ್ರ ಮಾಡ್ರಿ. ಎಲ್ಲ ವಿಷಯಗಳಲ್ಲಿ, ಆಲ್ ಥಿಂಗ್ಸ್ ಅಂತ ವಾಕ್ಯದಲ್ಲಿ ಬರಲ್ಪಟ್ಟಿದೆ. ಎಲ್ಲ ವಿಷಯಗಳಿಗಾಗಿ ದೇವರಿಗೆ ನೀವು ಸ್ತೋತ್ರ ಮಾಡ್ರಿ. ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ದೇವರು ಮಾಡಿ ನಿಮ್ಮ ಸ್ತೋತ್ರ ಮುಖಾಂತರ ಆತನಿಗೆ ಮಹಿಮೆ ಆಕೈತೆ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.